ನಮಸ್ಕಾರ. ಇವತ್ತು ನಾವು ಸುಮಾರು ಒಂದು 1600 ವರ್ಷಗಳ ಹಿಂದೆ ಹೋಗೋಣ. ರೋಮನ್ ಸಾಮ್ರಾಜ್ಯದ ಅತ್ಯಂತ ಪ್ರಕ್ಷುಬ್ಧ ಕಾಲದಲ್ಲಿ ಅಧಿಕಾರಕ್ಕೆ ಬಂದ ಒಬ್ಬ ವ್ಯಕ್ತಿಯ ಬಗ್ಗೆ ಮಾತಾಡೋಣ. ಅವರ ಹೆಸರು ಪೋಪ್ ದಮಾಸುಸ್ I. ನಮ್ಮ ಮುಂದಿರೋದು ಅವರ ಜೀವನ ಮತ್ತು ಪರಂಪರೆಯನ್ನ ವಿವರಿಸುವ ಲೇಖನ. ನಮ್ಮ ಇವತ್ತಿನ ಚರ್ಚೆಯ ಉದ್ದೇಶ ಏನಂದ್ರೆ, ಸಾಮಾನ್ಯ ಯುಗ 304 ರಿಂದ 384ರವರೆಗೆ ಜೀವಿಸಿದ್ದ ಈ ವ್ಯಕ್ತಿ ಅಷ್ಟು ಗೊಂದಲದ ಸಮಯದಲ್ಲಿ ಧರ್ಮಸಭೆಯ ಮೇಲೆ ಅಷ್ಟೊಂದು ಹಿಡಿತ ಸಾಧಿಸಿದ್ದು ಹೇಗೆ, ಅದನ್ನೇ ಅರ್ಥ ಮಾಡ್ಕೊಳ್ಳೋಣ. ಹೌದು, ಅವರು ಅಧಿಕಾರಕ್ಕೆ ಬಂದ ಸಮಯವನ್ನ ಅದನ್ನ ಸಾಮಾನ್ಯ ಅಂತ ಹೇಳೋಕ್ಕಾಗಲ್ಲ. ಅದು ಅಕ್ಷರಶಃ ಒಂದು ಬಿರುಗಾಳಿಯ ಸಮಯ. ಕೇವಲ ರಾಜಕೀಯವಾಗಿ ಮಾತ್ರ ಅಲ್ಲ, ಧಾರ್ಮಿಕವಾಗಿಯೂ ಕೂಡ. ಧರ್ಮಸಭೆಯ ಮೂಲ ನಂಬಿಕೆಗಳನ್ನೇ ಪ್ರಶ್ನಿಸುವ ಏರಿಯನಿಸಂನಂತಹ ಚಳುವಳಿಗಳು ಆ ಇಡೀ ಸಾಮ್ರಾಜ್ಯವನ್ನೇ ದ್ವಿಭಾಗಿಸುತ್ತಿದ್ದವು. ಅಂತಹ ಸಮಯದಲ್ಲಿ ಅವರು ನಾಯಕತ್ವ ವಹಿಸಿದ್ರು. ಹಾಗಾದ್ರೆ ಅವರ ಕಥೆ ಶುರುವಾಗೋದೇ ಒಂದು ರೀತಿ ನಾಟಕೀಯವಾಗಿ. ಈ ಲೇಖನದಲ್ಲಿ ಹೇಳೋ ಪ್ರಕಾರ ದಮಾಸುಸ್ ಅವರ ಆಯ್ಕೆ ಏನೂ ಹೂವಿನ ಹಾಸಿಗೆ ಆಗಿರಲಿಲ್ಲ. ಅವರ ಅಧಿಕಾರ ಸ್ವೀಕಾರವೇ ಒಂದು ದೊಡ್ಡ ಸಂಘರ್ಷಕ್ಕೆ ಕಾರಣವಾಯಿತು. ಅವರ ಜೊತೆ ಉರುಸಿನ ಸಂತ ಇನ್ನೊಬ್ಬ ಅಭ್ಯರ್ಥಿ ಇದ್ರು. ಇವರಿಬ್ಬರ ಬೆಂಬಲಿಗರ ನಡುವೆ ನಡೆದಿದ್ದು ಅದು ಕೇವಲ ವಾಗ್ವಾದ ಅಲ್ಲ, ಅಕ್ಷರಶಃ ಬೀದಿ ಕಾಳಗ. ಹೌದು. ಇತಿಹಾಸದ ದಾಖಲೆಗಳ ಪ್ರಕಾರ ರೋಮ್ ನಗರದ ಚರ್ಚ್ಗಳಲ್ಲಿ ರಕ್ತಪಾತವೇ ನಡೆದಿತ್ತು. 100 ಜನ ಸತ್ತೋದ್ರು ಅಂತನೂ ಹೇಳ್ತಾರೆ. ಇದು ನಮ್ಗೇನ್ ಹೇಳುತ್ತೆ ಅಂದ್ರೆ, 4ನೇ ಶತಮಾನದಲ್ಲಿ ಪೋಪ್ ಪದವಿಯನ್ನೋದು ಅದು ಕೇವಲ ಒಂದು ಆಧ್ಯಾತ್ಮಿಕ ಸ್ಥಾನವಾಗಿರ್ಲಿಲ್ಲ. ಅದು ಅಪಾರ ಅಧಿಕಾರ, ಸಂಪತ್ತು ಮತ್ತು ಪ್ರಭಾವದ ಕೇಂದ್ರವಾಗಿತ್ತು. ಅದಕ್ಕಾಗಿಯೇ ಇಷ್ಟೊಂದು ಹಿಂಸಾತ್ಮಕ ಹೋರಾಟ ನಡೀತು. ವಾವ್! ಅಂದ್ರೆ ಅವರು ಅಧಿಕಾರಕ್ಕೆ ಬಂದಿದ್ದೇ ಇಂತಹ ಒಂದು ರಕ್ತಸಿಕ್ತ ಆರಂಭದ ಮೂಲಕ. ಇವರ ಹಿನ್ನೆಲೆ ಏನು? ಈ ಲೇಖನ ಹೇಳುತ್ತೆ, ಅವರ ಪೋಷಕರು ಸ್ಪೇನ್ ದೇಶದವರಂತೆ. ಆದರೆ ದಮಾಸುಸ್ ಹುಟ್ಟಿ ಬೆಳೆದಿದ್ದೆಲ್ಲ ರೋಮ್ನಲ್ಲೇ. ಅಲ್ಲೇ ಶಿಕ್ಷಣ ಪಡೆದು ಯಾಜಕರಾಗಿ ಸೇವೆ ಸಲ್ಲಿಸಿ ಕೊನೆಗೆ 366ರಲ್ಲಿ ಈ ಉನ್ನತ ಸ್ಥಾನಕ್ಕೆ ಏರಿದ್ರು. 12 ಅಡ್ಡಿ ಆತಂಕ, ಬಡುಕು ತುಡುಕುಗಳು ಅಂತ ಒಂದು ಮಾತು ಬರುತ್ತೆ. ಇದು ಕೇವಲ ಒಂದು ಸಂಖ್ಯೆ ಅಲ್ಲ, ಅವರು ಎದುರಿಸಿದ ವಿರೋಧದ ತೀವ್ರತೆಯನ್ನು ಇದು ತೋರಿಸುತ್ತೆ. ಅವರ ಅಧಿಕಾರವನ್ನ ಒಪ್ಪದವರು, ಅವರನ್ನ ವಿರೋಧಿಸೋ ಗುಂಪುಗಳು, ಧರ್ಮಸಭೆಯೊಳಗಿನ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು, ಹೀಗೆ ಪಟ್ಟಿ ಬೆಳೆಯುತ್ತಲೇ ಹೋಗುತ್ತೆ. ಇಂತಹ ಪರಿಸ್ಥಿತಿಯಿಂದ ಹೊರಬಂದು ಎಲ್ಲವನ್ನೂ ಹತೋಟಿಗೆ ತಂದಿದ್ದು ಅವರ ನಿಜವಾದ ನಾಯಕತ್ವದ ಪರೀಕ್ಷೆ. ಓಕೆ, ಹಾಗಾದ್ರೆ ಒಬ್ಬ ವ್ಯಕ್ತಿ ಇಂತಹ ರಕ್ತಸಿಕ್ತ ಆರಂಭ ಮತ್ತು ತೀವ್ರ ವಿರೋಧದ ನಡುವೆ ಹೇಗೆ ತನ್ನ ಅಧಿಕಾರವನ್ನು ಸ್ಥಾಪಿಸ್ತಾನೆ? ಕೇವಲ ವಿರೋಧಿಗಳನ್ನ ಹತ್ತಿಕ್ಕೋದ್ರಿಂದ ಇದು ಸಾಧ್ಯವಾ, ಅಥವಾ ಅದಕ್ಕೂ ಮೀರಿದ ಏನಾದರೂ ತಂತ್ರಗಾರಿಕೆ ಇತ್ತಾ? ಇಲ್ಲಿಂದ ವಿಷಯ ನಿಜವಾಗ್ಲೂ ಸ್ವಾರಸ್ಯಕರವಾಗುತ್ತೆ. ಅವರು ಕೇವಲ ಸಮಸ್ಯೆಗಳನ್ನು ಬಗೆಹರಿಸಲಿಲ್ಲ, ಬದಲಿಗೆ ಸಂಸ್ಥೆಯ ಅಡಿಪಾಯವನ್ನೇ ಬದಲಾಯಿಸಲು ಮುಂದಾದರು. ಖಂಡಿತ. ಅವರ ಮೊದಲ ಹೆಜ್ಜೆಯೇ ಬಹಳ ಚಾಣಾಕ್ಷತನದಿಂದ ಕೂಡಿತ್ತು. ಅವರು ಅಧಿಕಾರವನ್ನ ಗಟ್ಟಿ ಮಾಡಿಕೊಳ್ಳಲು ಶೃಂಗಸಭೆಗಳನ್ನ ಅಂದ್ರೆ ಕೌನ್ಸಿಲ್ಗಳನ್ನ ಬಳಸ್ಕೊಂಡ್ರು. ಅದರಲ್ಲೂ 382ರಲ್ಲಿ ನಡೆದ ಶೃಂಗಸಭೆ ಇದೆಯಲ್ಲ, ಅದೊಂದು ದೊಡ್ಡ ತಿರುವು. ಆ ಸಭೆಯಲ್ಲಿ ಅವರು ಒಂದು ಪ್ರಮುಖ ನಿರ್ಣಯವನ್ನ ಅಂಗೀಕರಿಸಿದ್ರು. ರೋಮ್ನ ಬಿಷಪ್ ಅಂದ್ರೆ ಪೋಪ್ ಅವರು ಕ್ರಿಸ್ತನ ಪ್ರತಿನಿಧಿ ಮತ್ತು ಅವರ ಸ್ಥಾನವನ್ನ ಯಾರೂ ಪ್ರಶ್ನಿಸುವಂತಿಲ್ಲ, ಅಳಿಸುವಂತಿಲ್ಲ ಅಂತ. ಒಂದು ನಿಮಿಷ, ಇದು ಕೇಳೋಕೆ ಕೇವಲ ಒಂದು ಧಾರ್ಮಿಕ ಘೋಷಣೆ ತರ ಇದೆ. ಆದ್ರೆ ಇದರ ಹಿಂದಿನ ರಾಜಕೀಯ ತಂತ್ರಗಾರಿಕೆ ಏನು? ಇದರ ನಿಜವಾದ ಅರ್ಥವೇನು? ಇಲ್ಲಿದ ನೋಡಿ ಅಸಲಿ ವಿಷಯ ಇರೋದು. ಇದು ಕೇವಲ ಧಾರ್ಮಿಕ ಘೋಷಣೆಯಲ್ಲ, ಇದೊಂದು ರಾಜಕೀಯ ಮಾಸ್ಟರ್ ಸ್ಟ್ರೋಕ್. ಆ ಕಾಲದಲ್ಲಿ ರೋಮನ್ ಸಾಮ್ರಾಜ್ಯ ಪೂರ್ವ ಮತ್ತು ಪಶ್ಚಿಮ ಅಂತ ವಿಭಜನೆಯಾಗಿತ್ತು. ಕಾನ್ಸ್ಟಾಂಟಿನೋಪಲ್ನಲ್ಲಿದ್ದ ಪೂರ್ವದ ಚಕ್ರವರ್ತಿಗೆ ಧರ್ಮಸಭೆಯ ಮೇಲೆ ವಿಪರೀತ ಹಿಡಿತವಿತ್ತು. ದಮಾಸುಸ್ ಈ ಘೋಷಣೆಯ ಮೂಲಕ ನಮ್ಮ ಅಧಿಕಾರ ಚಕ್ರವರ್ತಿಯಿಂದ ಬಂದಿದ್ದಲ್ಲ, ಅದು ನೇರವಾಗಿ ದೇವರಿಂದ ಬಂದಿದ್ದು. ಹಾಗಾಗಿ ನೀವು ನಮ್ಮ ವಿಷಯದಲ್ಲಿ ತಲೆ ಹಾಕುವಂತಿಲ್ಲ ಅಂತ ಪರೋಕ್ಷವಾಗಿ ಸವಾಲ್ ಹಾಕ್ತರು. ಇದು ಪಶ್ಚಿಮದ ಧರ್ಮಸಭೆಯನ್ನ ಸಾಮ್ರಾಜ್ಯದ ರಾಜಕೀಯ ಹಿಡಿತದಿಂದ ಸ್ವತಂತ್ರಗೊಳಿಸುವ ಒಂದು ದಿಟ್ಟ ಹೆಜ್ಜೆಯಾಗಿತ್ತು. ಮುಂದಿನ 1000 ವರ್ಷಗಳ ಯುರೋಪಿನ ಇತಿಹಾಸವನ್ನು ರೂಪಿಸಿದ ಒಂದು ಕಲ್ಪನೆ ಇದು. ಅದ್ಭುತ. ಅಂದ್ರೆ ಅವರು ತಮ್ಮ ಸ್ಥಾನವನ್ನ ಭದ್ರಪಡಿಸಿಕೊಳ್ಳಲು ಒಂದು ಹೊಸ ಸಿದ್ಧಾಂತವನ್ನೇ ರೂಪಿಸಿದ್ರು. ಅವರ ವ್ಯಕ್ತಿತ್ವದ ಬಗ್ಗೆಯೂ ಈ ಲೇಖನದಲ್ಲಿ ಕೆಲವು ಸ್ವಾರಸ್ಯಕರ ಅಂಶಗಳಿವೆ. ಸಂತ ಜೆರೋಮ್ ಅವರ ಆಪ್ತ ಕಾರ್ಯದರ್ಶಿ ಅವರನ್ನ ಹೋಲಿಸಲು ಸರಿಸಾಟಿಯಿಲ್ಲದ ಚತುರ,
ಪುಣ್ಯವಂತರಲ್ಲಿ ಭಾಗ್ಯವಂತ, ದೀನರ ಮತ್ತು ಬಡವರ ಪ್ರೇಮಿ ಅಂತ ಹೊಗಳಿದ್ದಾರೆ. ಹೌದು, ಜೆರೋಮ್ ಅವರ ದೃಷ್ಟಿಯಲ್ಲಿ ದಮಾಸುಸ್ ಒಬ್ಬ ಮಹಾನ್ ನಾಯಕ. ಜೆರೋಮ್ ಅವರ ಆಪ್ತರಾಗಿದ್ರಿಂದ ಹೀಗೆ ಹೇಳುವುದು ಸಹಜ. ಆದರೆ ನಾವು ನಾಣ್ಯದ ಇನ್ನೊಂದು ಮುಖವನ್ನು ನೋಡಬೇಕು. ದಮಾಸುಸ್ ಅವರ ವಿರೋಧಿಗಳು ಅವರನ್ನ ಸುಖಭೋಗಿ, ಅಹಂಕಾರಿ ಅಂತ ಜೆರೆದಿಂದ್ರು. ರೋಮಿನ ಶ್ರೀಮಂತ ಮಹಿಳೆಯರ ಮೇಲೆ ಹೆಚ್ಚು ಪ್ರಭಾವ ಬೀರಿದ್ರಿಂದ ದ ಲೇಡೀಸ್ ಇಯರ್ ಟಿಕ್ಲರ್ ಅಂತಾನು ವ್ಯಂಗ್ಯವಾಗಿ ಕರೆಯುತ್ತಿದ್ರು. ಸತ್ಯ ಇವೆರಡರ ಮಧ್ಯ ಎಲ್ಲೋ ಇರಬಹುದು. ಇದು ಅವರನ್ನ ಇನ್ನಷ್ಟು ಸಂಕೀರ್ಣ ಮತ್ತು ಆಸಕ್ತಿದಾಯಕ ವ್ಯಕ್ತಿಯನ್ನಾಗಿ ಮಾಡುತ್ತೆ. ಓಕೆ, ಹಾಗಾದ್ರೆ ಅವರು ತಮ್ಮ ಕಾನೂನಾತ್ಮಕ ಅಧಿಕಾರವನ್ನ ಭದ್ರಪಡಿಸಿಕೊಂಡ್ರು. ಆದರೆ ಒಂದು ಸಂಸ್ಥೆಯನ್ನ ಒಗ್ಗೂಡಿಸಲು ಕೇವಲ ಕಾನೂನು ಸಾಕಾಗಲ್ಲ ಅಲ್ವಾ? ಜನರ ಮನಸ್ಸು ಮತ್ತು ಹೃದಯವನ್ನ ಗೆಲ್ಲಬೇಕು. ಅದಕ್ಕಾಗಿ ಅವರೇನು ಮಾಡಿದ್ರು? ಬಹುಶಃ ಅವರ ಅತ್ಯಂತ ದೊಡ್ಡ ಕೊಡುಗೆ ಇಲ್ಲೇ ಬರೋದು ಅನ್ಸುತ್ತೆ. ಖಂಡಿತ. ಅವರ ಮುಂದಿನ ನಡೆ ಭಾಷೆ ಮತ್ತು ಸಂಸ್ಕೃತಿಯನ್ನ ಬಳಸಿ ಧರ್ಮಸಭೆಯನ್ನ ಒಗ್ಗೂಡಿಸುವುದು. ಅವರು ತಮ್ಮ ಕಾರ್ಯದರ್ಶಿ ಸಂತ ಜೆರೋಮ್ಗೆ ಒಂದು ಬೃಹತ್ ಜವಾಬ್ದಾರಿಯನ್ನ ವಹಿಸ್ಕೊಟ್ರು. ಆಗ ಚಾಲ್ತಿಯಲ್ಲಿದ್ದ ಗ್ರೀಕ್ ಮತ್ತು ಹೀಬ್ರೂ ಭಾಷೆಯಲ್ಲಿದ್ದ ಬೈಬಲನ್ನು ಸಾಮಾನ್ಯ ಜನರಿಗೆ ಅರ್ಥವಾಗುವ ಲ್ಯಾಟಿನ್ ಭಾಷೆಗೆ ಭಾಷಾಂತರಿಸುವುದು. ಈ ಯೋಜನೆಗೆ ವಲ್ಗೇಟ್ ಅಂತ ಹೆಸರು. ಓ, ವಲ್ಗೇಟ್. ಇದು ಕೇವಲ ಒಂದು ಭಾಷಾಂತರದ ಕೆಲಸವಾಡಿರಲಿಲ್ಲ ಅಲ್ವಾ? ಇದರ ಪರಿಣಾಮ ಅದಕ್ಕಿಂತ ಬಹಳ ದೊಡ್ಡದಿತ್ತು. ಹೌದು, ಕೇವಲ ಭಾಷಾಂತರ ಅಂತ ಹೇಳಿದ್ರೆ ಅದು ಆ ಕೆಲ್ಸಕ್ಕೆ ಮಾಡುವ ದೊಡ್ಡ ಅನ್ಯಾಯ. ಆ ಕಾಲದಲ್ಲಿ ಬೈಬಲಿನ ಹಲವು ಗ್ರೀಕ್ ಮತ್ತು ಹೀಬ್ರೂ ಪ್ರತಿಗಳು ಚಾಲ್ತಿಯಲ್ಲಿದ್ದವು. ಅವುಗಳಲ್ಲಿ ಪಠ್ಯ ವ್ಯತ್ಯಾಸಗಳೂ ಇದ್ದವು. ಜೆರೋಮ್ ಮಾಡಿದ್ದು ಈ ಎಲ್ಲಾ ಹಸ್ತಪ್ರತಿಗಳನ್ನು ಅಧ್ಯಯನ ಮಾಡಿ ಒಂದು ಅಧಿಕೃತ, ಪ್ರಮಾಣಿತ ಲ್ಯಾಟಿನ್ ಪಠ್ಯವನ್ನು ಸಿದ್ಧಪಡಿಸಿದ್ದು. ಇದೊಂದು ದೈತ್ಯ ಪಾಂಡಿತ್ಯಪೂರ್ಣ ಕೆಲಸ. ಇದರ ಪರಿಣಾಮ ಮುಂದಿನ 1500 ವರ್ಷಗಳ ಕಾಲ ಪಶ್ಚಿಮ ಯುರೋಪಿನ ಕ್ರಿಸ್ತ ಜಗತ್ತಿಗೆ ವಲ್ಗೇಟ್ ಬೈಬಲ್ಲೇ ಅಧಿಕೃತ ಗ್ರಂಥವಾಯಿತು. ಲ್ಯಾಟಿನ್ ಭಾಷೆ ಕೇವಲ ಧರ್ಮದ ಭಾಷೆಯಾಗದೆ ಶಿಕ್ಷಣ, ವಿಜ್ಞಾನ, ಸಾಹಿತ್ಯ, ಆಡಳಿತದ ಭಾಷೆಯಾಗಿ ತನ್ನ ಸ್ಥಾನವನ್ನ ಭದ್ರಪಡಿಸಿಕೊಂಡಿತು. ದಮಾಸುಸ್ ಅವರ ಈ ಒಂದು ನಿರ್ಧಾರ ಯುರೋಪಿನ ಬೌದ್ಧಿಕ ಇತಿಹಾಸವನ್ನೇ ರೂಪಿಸಿತು. ಇದು ನಿಜಕ್ಕೂ ಆಶ್ಚರ್ಯಕರ. ಅಂದ್ರೆ ಇಷ್ಟೆಲ್ಲ ರಾಜಕೀಯ ಗೊಂದಲಗಳ ಮಧ್ಯೆಯೂ ಮುಂದಿನ ಸಾವಿರಾರು ವರ್ಷಗಳ ಮೇಲೆ ಪರಿಣಾಮ ಬೀರುವಂಥ ಒಂದು ಸಾಂಸ್ಕೃತಿಕ ಯೋಜನೆಯನ್ನ ಅವರು ರೂಪಿಸಿದ್ರು. ಆದ್ರೆ ಇಂಥ ದೊಡ್ಡ ಬದಲಾವಣೆಗೆ ವಿರೋಧ ಬಂದಿರಬೇಕಲ್ವೇ? ಇದ್ದಕ್ಕಿದ್ದಂತೆ ಹಳೆ ಗ್ರೀಕ್ ಪಠ್ಯಗಳನ್ನ ಬದಿಗಿಟ್ಟು ಹೊಸ ಲ್ಯಾಟಿನ್ ಪಠ್ಯವನ್ನು ಒಪ್ಕೊಳ್ಳಕ್ಕೆ ಎಲ್ರೂ ಸಿದ್ಧರಿದ್ರ? ಅತ್ಯುತ್ತಮ ಪ್ರಶ್ನೆ. ಖಂಡಿತ ವಿರೋಧ ಇತ್ತು. ಸಂಪ್ರದಾಯವಾದಿಗಳು ಇದೊಂದು ದೊಡ್ಡ ತಪ್ಪು, ಪವಿತ್ರ ಗ್ರಂಥವನ್ನು ಬದಲಾಯಿಸುವುದು ಸರಿಯಲ್ಲ ಅಂತ ವಾದಿಸಿದ್ರು. ಜೆರೋಮ್ ಅವರ ಪಾಂಡಿತ್ಯವನ್ನೇ ಪ್ರಶ್ನಿಸಿದ್ರು. ಆದರೆ ದಮಾಸುಸ್ ಅವರ ರಾಜಕೀಯ ಬೆಂಬಲ ಮತ್ತು ಇಚ್ಛಾಶಕ್ತಿ ಈ ಯೋಜನೆಯನ್ನು ಮುಂದೆ ಸಾಗುವಂತೆ ಮಾಡಿತು. ಅವರು ಕೇವಲ ಅಧಿಕಾರ ನಡೆಸಲಿಲ್ಲ, ಬದಲಾವಣೆಯನ್ನು ಜಾರಿಗೆ ತರುವ ಧೈರ್ಯವನ್ನು ತೋರಿಸಿದ್ರು. ಸರಿ, ಬೈಬಲ್ ಮತ್ತು ಭಾಷೆಯ ಮೂಲಕ ಜನರನ್ನು ಒಂದುಗೂಡಿಸಿದ್ದು ಅವರ ಒಂದು ದೊಡ್ಡ ಸಾಧನೆ. ಈ ಲೇಖನದ ಪ್ರಕಾರ ಅವರ ಕೊಡುಗೆಗಳು ಇಲ್ಲಿಗೆ ನಿಲ್ಲುವುದಿಲ್ಲ. ಅವರು ಇತಿಹಾಸ ಮತ್ತು ಆಚರಣೆಗಳ ಬಗ್ಗೆಯೂ ಗಮನಹರಿಸಿದರು. ಪ್ರಾಣ ಕೊಟ್ಟ ರಕ್ತ ಸಾಕ್ಷಿಗಳ ಸಮಾಧಿಗಳನ್ನ, ಪುಣ್ಯಕ್ಷೇತ್ರಗಳನ್ನ ಗುರುತಿಸಿ ಅವುಗಳ ಚರಿತ್ರೆಯನ್ನ ಬರೆಯಲು ಪ್ರೋತ್ಸಾಹ ನೀಡಿದ್ರು. ಇದು ಒಂದು ರೀತಿ ಆಧುನಿಕ ಸಂಸ್ಥೆಗಳು ತಮ್ಮ ಹಾಲ್ ಆಫ್ ಫೇಮ್ ನಿರ್ಮಿಸಿದ ಹಾಗೆ. ಈ ರಕ್ತ ಸಾಕ್ಷಿಗಳನ್ನ ಹೀರೋಗಳನ್ನಾಗಿ ಮಾಡುವ ಮೂಲಕ ಅವರು ಧರ್ಮಸಭೆಗೆ ಒಂದು ಶಕ್ತಿಯುತವಾದ ತ್ಯಾಗ, ಬಲಿದಾನದ ಕಥೆಯನ್ನ ಕಟ್ಟಿಕೊಟ್ರು. ಇದು ಜನರಿಗೆ ಒಂದು ರೀತಿಯ ಹೆಮ್ಮೆ ಮತ್ತು ಅಸ್ಮಿತೆಯನ್ನ ನೀಡಿತು. ಎರಡನೇ ಕೆಲಸ ಯಾವುದು? ಎರಡನೆಯದ್ದು ಪೂಜಾ ವಿಧಿಗಳಲ್ಲಿ ಒಂದು ಏಕರೂಪತೆಯನ್ನ ತಂದಿದ್ದು. ಅದನ್ನೇ ರೋಮನ್ ದಿವ್ಯ ಬಲಿಪೂಜಾ ವಿಧಿ ಅಥವಾ ರೋಮನ್ ರೈಟ್ ಅಂತ ಕರೆಯಲಾಗುತ್ತೆ. ಅದಕ್ಕೂ ಮೊದಲು ರೋಮ್ನಲ್ಲೇ ಬೇರೆ ಬೇರೆ ಚರ್ಚ್ಗಳಲ್ಲಿ ಪೂಜಾ ವಿಧಿಗಳು ಸ್ವಲ್ಪ ಭಿನ್ನವಾಗಿರ್ತಿದ್ವು. ಈ ಬದಲಾವಣೆಯಿಂದ ಎಲ್ಲೆಡೆ ಒಂದೇ ರೀತಿಯ ಆಚರಣೆಯನ್ನ ಜಾರಿಗೆ ತರಲಾಯಿತು. ಇದು ಕೇವಲ ಒಂದು ಧಾರ್ಮಿಕ ಸುಧಾರಣೆಯಲ್ಲ, ಇದೊಂದು ಆಕ್ಚುಲಿ ಒಂದು ಬ್ರ್ಯಾಂಡಿಂಗ್ ಮತ್ತು ಕನ್ಸಿಸ್ಟೆನ್ಸಿಯ ತಂತ್ರ. ಸಂಸ್ಥೆಯ ಎಲ್ಲಾ ಅಂಗಗಳಲ್ಲೂ ಒಂದೇ ರೂಪದ ಅನುಭವವನ್ನ ನೀಡೋದು. ಹಾಗಾದ್ರೆ ಇದೆಲ್ಲವನ್ನೂ ಒಟ್ಟಿಗೆ ಸೇರಿಸಿ ನೋಡಿದಾಗ ದಮಾಸುಸ್ ಅವರ ಚಿತ್ರಣವೇ ಬದಲಾಗುತ್ತೆ. ಅವರು ಕೇವಲ ಒಬ್ಬ ಧಾರ್ಮಿಕ ಮುಖಂಡರಲ್ಲ, ಅವರು ಗೊಂದಲದ ಅಂಚಿನಲ್ಲಿದ್ದ ಒಂದು ಸಂಸ್ಥೆಯನ್ನ ವಹಿಸ್ಕೊಂಡು ಅದನ್ನ ಒಬ್ಬ ಚಾಣಾಕ್ಷ ರಾಜಕಾರಣಿಯಂತೆ, ಒಬ್ಬ ಸಮರ್ಥ ಸಿಇಒನಂತೆ ಮತ್ತು ಒಬ್ಬ ದೂರದೃಷ್ಟಿಯುಳ್ಳ ಸಾಂಸ್ಕೃತಿಕ ನಾಯಕನಂತೆ ಪುನರ್ನಿರ್ಮಿಸಿದರು. ಕಾನೂನು, ಭಾಷೆ, ಇತಿಹಾಸ ಮತ್ತು ಆಚರಣೆ, ಈ 4 ಸ್ತಂಭಗಳ ಮೇಲೆ ಒಂದು ಬಲಿಷ್ಠ ಸಂಸ್ಥೆಯನ್ನ ಕಟ್ಟಿದರು. ನಿಖರವಾಗಿ ಅವರು ಕೇವಲ ತಮ್ಮ ಕಾಲದ ಸಮಸ್ಯೆಗಳನ್ನ ಬಗೆಹರಿಸಲಿಲ್ಲ, ಬದಲಾಗಿ ಭವಿಷ್ಯದ ಧರ್ಮಸಭೆಯ ಸ್ವರೂಪವನ್ನೇ ನಿರ್ಧರಿಸುವಂತಹ ಅಡಿಪಾಯವನ್ನ ಹಾಕಿದ್ರು.
ಮಧ್ಯಯುಗದ ಶಕ್ತಿಶಾಲಿ ಪೇಪಸಿ ಬೀಜಗಳನ್ನು ಬಿತ್ತಿದವರೇ ಅವರು ಅಂತ ಹೇಳ್ಬಹುದು. ಅವರ ಕಾರ್ಯಗಳು ಇಂದಿಗೂ ಚರ್ಚೆಯಾಗ್ತವೆ ಅನ್ನೋದೇ ಅವರ ಮಹತ್ವಕ್ಕೆ ಸಾಕ್ಷಿ. ಇಷ್ಟೆಲ್ಲ ಸಾಧಿಸಿ ಒಂದು ಸಂಸ್ಥೆಗೆ ಹೊಸ ದಿಕ್ಕನ್ನ ತೋರಿಸಿದ ನಂತರ ಈ ಲೇಖನ ಹೇಳುವಂತೆ ದಮಾಸುಸ್ ಅವರು ಡಿಸೆಂಬರ್ 11, 384ರಲ್ಲೂ ತೀರಿಕೊಂಡರು. ಅವರ ಜೀವನ ಒಂದು ಬಿರುಗಾಳಿಯ ಮಧ್ಯೆ ಒಂದು ದೃಢವಾದ ದೀಪಸ್ತಂಭವನ್ನ ಕಟ್ಟಿದ ಹಾಗೆ ಕಾಣಿಸುತ್ತೆ. ಹೌದು, ಅವರ ಪ್ರಭಾವ ಅಂದಿಗೆ ಸೀಮಿತವಾಗ್ಲಿಲ್ಲ. ಅವರು ಬಿಟ್ಟು ಹೋದ ಪರಂಪರೆ ನಿಜಕ್ಕೂ ಬಹಳ ದೊಡ್ಡದು. ಇವತ್ತು ನಾವು ಕಥೋಲಿಕ ಧರ್ಮಸಭೆಯ ಬಗ್ಗೆ ಮಾತನಾಡುವಾಗ ಅದರ ಅಧಿಕಾರ ಕೇಂದ್ರ, ಅದರ ಭಾಷಾ ನೀತಿ, ಅದರ ಇತಿಹಾಸ ಪ್ರಜ್ಞೆ ಈ ಎಲ್ಲದರ ಮೂಲ ಬೇರುಗಳು ದಮಾಸುಸ್ ಅವರ ಕಾಲಕ್ಕೆ ಹೋಗಿ ತಲುಪ್ತವೆ. ಅತ್ಯದ್ಭುತ. ಇವತ್ತು ನಾವು ಪೋಪ್ ದಮಾಸುಸ್ I ಅವರ ಕುರಿತು ಲಭ್ಯವಿರುವ ಮೂಲಗಳ ಆಧಾರದ ಮೇಲೆ ಅವರು ರಕ್ತಸಿಕ್ತ ಸಂಘರ್ಷದಿಂದ ಅಧಿಕಾರಕ್ಕೆ ಬಂದು ವಿಭಜಿತವಾಗಿದ್ದ ಧರ್ಮಸಭೆಯನ್ನ ಹೇಗೆ ಒಗ್ಗೂಡಿಸಿದ್ರು, ವಲ್ಗೇಟ್ ಬೈಬಲ್ನಂತಹ ಮಹತ್ವದ ಕೊಡುಗೆಗಳನ್ನ ಹೇಗೆ ನೀಡಿದ್ರು ಮತ್ತು ತಮ್ಮ ನಾಯಕತ್ವದ ಮೂಲಕ ಧರ್ಮಸಭೆಗೆ ಒಂದು ಹೊಸ ಬಲಿಷ್ಠ ಅಡಿಪಾಯವನ್ನ ಹೇಗೆ ಹಾಕಿದ್ರು ಎಂಬುದನ್ನು ನೋಡಿದ್ವಿ. ಈ ಚರ್ಚೆನ ಮುಗಿಸುವ ಮುನ್ನ ಕೇಳುಗರಿಗೆ ಒಂದು ಚಿಂತನೆಯನ್ನ ಬಿಟ್ಟು ಹೋಗೋಣ. ಈ ಲೇಖನದಲ್ಲಿ ದಮಾಸುಸ್ ಅವರು ರಕ್ತಸಾಕ್ಷಿಗಳ ಚರಿತ್ರೆಯನ್ನು ಬರೆಯಲು ಪ್ರೋತ್ಸಾಹ ನೀಡಿದ್ರು ಅಂತ ನೋಡಿದ್ವಿ. ಇದು ಒಂದು ಪ್ರಮುಖ ಪ್ರಶ್ನೆಯನ್ನು ಹುಟ್ಟುಹಾಕುತ್ತದೆ. ಯಾವುದೇ ಒಂದು ಸಂಸ್ಥೆ, ಅದು ಧಾರ್ಮಿಕ, ರಾಜಕೀಯ ಅಥವಾ ಕಾರ್ಪೊರೇಟ್ ಆಗಿರ್ಲಿ, ತನ್ನ ಗತಕಾಲದ ವೀರರ ಕಥೆಗಳನ್ನ ವ್ಯವಸ್ಥಿತವಾಗಿ ದಾಖಲಿಸಿ ಪ್ರಚಾರ ಮಾಡೋದ್ರಿಂದ ಅದರ ಇಂದಿನ ಅಸ್ಮಿತೆ ಮತ್ತು ಮುಂದಿನ ಗುರಿಗಳ ಮೇಲೆ ಯಾವ ರೀತಿಯ ಪ್ರಭಾವ ಬೀರಬಹುದು